ಹೆಟಾಫೂನಿಂದ ನಿಮಗೆಲ್ಲ ಹೃದಯಪೂರ್ವಕ ನಮಸ್ಕಾರಗಳು. ನಮಗೆ ಗೊತ್ತಿದ್ದೇ ಸ್ಕಿನ್ಗೆ, ಹೇರ್ಗೆ, ಮಸಲ್ಸ್ಗೆ, ಬಾಡಿಗೂ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ಇವೆ. ಆದರೆ ಹಲ್ಲುಗೆ ಸಂಬಂಧಿಸಿದ ಡೆಂಟಲ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಅನ್ನೋದನ್ನು ನಾವು ನೋಡಿಲ್ಲ. ಇದು 2 ಪ್ರಮುಖ ಪ್ರಶ್ನೆಗಳನ್ನು ಕೇಳುತ್ತದೆ. ಮೊದಲು, ಡೆಂಟಲ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಅನ್ನೋವು ಯಾಕೆ ಇಲ್ಲ? ಎರಡನೇದು, ಟೂತ್ಪೇಸ್ಟ್, ಮೌತ್ ವಾಶ್ ಹಾಗೂ ಇತರ ಓರಲ್ ಕೇರ್ ಪ್ರಾಡಕ್ಟ್ಸ್ ನಮ್ಮ ಬಾಯಿಗೆ ಸಾಕಾ? ಈ ಪ್ರಶ್ನೆಗಳ ಉತ್ತರ ನಮ್ಮ ಮಾನವ ಬಾಯಿನ ಪ್ರಾಮುಖ್ಯತೆಯಲ್ಲಿ ಇದೆ. ಬಾಯಿ ಅಂದರೆ ನಮ್ಮ ದೇಹದಲ್ಲಿ ಒಳ್ಳೆಯದು ಮತ್ತು ಕೆಡದು ಪ್ರವೇಶ ಮಾಡೋ ಮುಖ್ಯ ದ್ವಾರ. ಅದಕ್ಕೆ ನಮ್ಮ ಬಾಯಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಮತ್ತು ಕೆಡ ಬ್ಯಾಕ್ಟೀರಿಯಾ ಎರಡೂ ಇರುತ್ತವೆ. ಕೆಡದ ಬ್ಯಾಕ್ಟೀರಿಯಾ ಕಾರ್ಬ್ಸು, ಸ್ವೀಟ್ಸು, ಶುಗರ್ಸು ಮತ್ತು ನಮ್ಮ ಹೆಲ್ತ್ಗೆ ಕೆಟ್ಟ ಆಹಾರದಿಂದ ಬಾಯಿಗೆ ಬರುತ್ತದೆ. ಇವು ಟೂತ್ ಡಿಕೆ, ಎನಾಮೆಲ್ ಎರೋಷನ್ ಮತ್ತು ಗಟ್ ಸಮಸ್ಯೆಗೆ ಕಾರಣ. ಅದೇ ಒಳ್ಳೆ ಬ್ಯಾಕ್ಟೀರಿಯಾ ನಾವು ತಿಂದ ತಿಂಡಿ ಆಹಾರ ಮೇಲೆ ಜೀವನ ನಿರ್ವಹಿಸಿ ಡೈಜೆಷನ್ಗೆ ಸಹಾಯ ಮಾಡುತ್ತಾ ಇವು ಗಮ್ಸ್ನ ಬಲಪಡಿಸಿ ಕೆಡ ಬ್ಯಾಕ್ಟೀರಿಯಾ ಜೊತೆ ಸತತ ಯುದ್ಧ ಮಾಡುತ್ತದೆ. ನಮ್ಮ ಬಾಯನ್ನು ದೀರ್ಘಕಾಲ ಹೆಲ್ದಿಯಾಗಿ ಇರುವ ಹಾಗೆ ಮಾಡುತ್ತದೆ. ಹೆಲ್ದಿ ಮೌತ್ ಅಂದ್ರೆ ಮೆಜಾರಿಟಿ ಒಳ್ಳೆಯದ ಬ್ಯಾಕ್ಟೀರಿಯಾ ಜೊತೆಯಲ್ಲಿ ಬಹಳ ಕಮ್ಮಿ ಕೆಡದ ಬ್ಯಾಕ್ಟೀರಿಯಾ ಇರುವುದು. ಆದರೆ ವಾಸ್ತವವಾಗಿ ಇದು ನಡೆಯುತ್ತದಾ ಅನ್ನೋದು ಒಂದು ಪ್ರಶ್ನೆ. ಒಂದು ದಿನ ನಮ್ಮ ಜೀವನ ಶೈಲಿಯನ್ನು ನೋಡೋಣ. ಪ್ರತಿದಿನ ಬೆಳಿಗ್ಗೆ ನಾವು ಟೂತ್ಪೇಸ್ಟ್, ಮೌತ್ ವಾಶ್ನಿಂದ ಬಾಯನ್ನು ಕ್ಲೀನ್ ಮಾಡಿ ಶುರು ಮಾಡುತ್ತೀವಿ. ಈಗ ಇರುವ ಟೂತ್ಪೇಸ್ಟ್ ಮತ್ತು ಮೌತ್ ವಾಶ್ ಎಲ್ಲ ಬ್ಯಾಕ್ಟೀರಿಯಾನು ಕ್ಲೀನ್ ಮಾಡುತ್ತದೆ. ಅಂದರೆ ಒಳ್ಳೆಯದ ಬ್ಯಾಕ್ಟೀರಿಯಾನು ಮತ್ತು ಕೆಟ್ಟ ಬ್ಯಾಕ್ಟೀರಿಯಾನು ಕೂಡ ಬಾಯಿನಿಂದ ತೆಗೆದು ಬಿಡುತ್ತದೆ. ಬಾಯಿನು ಆಲ್ಮೋಸ್ಟ್ ಸ್ಟೆರೈಲ್ ಮತ್ತು ಕ್ಲೀನ್ ಮಾಡುತ್ತದೆ. ಬ್ರಷ್ ಮಾಡಿದ್ದ ಅನಂತರ ನಾವು ಏನು ಮಾಡ್ತೀವಿ ಅನ್ನೋದು ನಾವು ನೋಡೋಣ. ಕಾಫಿ ಕುಡಿತೀವಿ, ಕಾರ್ಬ್ಸ್ ಜಾಸ್ತಿ ಇರುವ ಬ್ರೇಕ್ಫಾಸ್ಟ್ ತಿಂತೀವಿ, ಸ್ನ್ಯಾಕ್ಸ್ ತಿಂತೀವಿ, ಕೆಲವರು ಸ್ಮೋಕ್ ಮಾಡುತ್ತಾರೆ, ಕೆಲವರು ಪಾನ್ ತಿಂತಾರೆ. ಇದು ಎಲ್ಲ ಕೆಡದ ಬ್ಯಾಕ್ಟೀರಿಯಾ ಮತ್ತು ಬೆಳೆಯೋಕೆ ಕಾರಣ. ಒಳ್ಳೆಯದ ಬ್ಯಾಕ್ಟೀರಿಯಾ ಕಮ್ಮಿ ಇರೋದ್ರಿಂದ ಕೆಡದ ಬ್ಯಾಕ್ಟೀರಿಯಾ ಗ್ರೋತ್ನ ಕಂಟ್ರೋಲ್ ಮಾಡೋದು ಕಷ್ಟ. ಯಾಕೆ ಅಂದ್ರೆ ಕಂಟಿನ್ಯೂಸ್ ಫೈಟಿಂಗ್ ಮೆಕ್ಯಾನಿಸಮ್ ಇರೋದಿಲ್ಲಲ್ಲ. ಇದರ ಪರಿಣಾಮ ನಾವು ಬೆಳಿಗ್ಗೆ ಟೂತ್ ಬ್ರಷ್ ಇಂದನೋ ಇಲ್ಲ ಮೌತ್ ವಾಶ್ ಇಂದನೋ ಬಾಯಿನ ಕ್ಲೀನ್ ಮಾಡಿರ್ತೀವಲ್ಲ, ಅದರ ಎಫೆಕ್ಟ್ ಕಂಪ್ಲೀಟ್ ಆಗಿ ನಲಿಫೈ ಆಗೋಗುತ್ತೆ. ಟೀತ್ ಸೆನ್ಸಿಟಿವಿಟಿ, ಎನಾಮೆಲ್ ಎರೋಷನ್, ಡೆಂಟಲ್ ಕ್ಯಾರೀಸ್ ಹೆಚ್ಚು ಆಗುತ್ತದೆ. ಇವಾಗ ಟೂತ್ ಸರ್ಜರಿ ಅಂದ್ರೆ ಟೂತ್ ಎಕ್ಸ್ಟ್ರಾಕ್ಷನ್ ಆಲಿ, ರೂಟ್ ಕೆನಾಲ್ ಆಲಿ ಅಂತ ಟ್ರೀಟ್ಮೆಂಟ್ಸ್ ಯಾರನ್ನ ಮಾಡಿಸ್ಕೊಂಡಿದ್ರೆ ಇವರ ರಿಕವರಿ ಕೂಡ ಸ್ಲೋ ಆಗುತ್ತದೆ. ಅದಕ್ಕೆ ಒಳ್ಳೆ ಬ್ಯಾಕ್ಟೀರಿಯಾ ಬೆಳೆಸಿ ಕೆಡು ಬ್ಯಾಕ್ಟೀರಿಯಾನ ಕಮ್ಮಿ ಮಾಡೋ ಒಂದು ಒಳ್ಳೆಯದ ಡೆಂಟಲ್ ನ್ಯೂಟ್ರಿಷನ್ ಸೊಲ್ಯೂಷನ್ ನಿಂದ ನಾವು ಈ ಸಮಸ್ಯೆನ ಕಮ್ಮಿ ಮಾಡಬಹುದು. ಅದಕ್ಕೆ ಹೆಟಾಫು ನಮಗೆ ಅವಸರ. ಹೆಟಾಫು ಅನ್ನೋದು ಪ್ರಪಂಚದಲ್ಲಿ ಫಸ್ಟ್ ಎಡಿಬಲ್ ಡೆಂಟಲ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ನ ನಮಗೆ ತಯಾರಿ ಮಾಡೋ ಒಂದು ಬ್ರ್ಯಾಂಡ್. ಇವರ ಪ್ರಾಡಕ್ಟ್ಸ್ ಟಾರ್ಗೆಟೆಡ್ ಆಗಿ ಬಾಯಿನಾಗೆ ಕೆಡದ ಬ್ಯಾಕ್ಟೀರಿಯಾ, ಫಂಗಸ್ ಮತ್ತು ಸ್ಪೋರ್ಸ್ ನ ತೆಗೆದು ಬಿಡುತ್ತದೆ. ಅದೇ ಸಮಯದಲ್ಲಿ ನಮ್ಮ ಹೆಟಾಫು ಪ್ರಾಡಕ್ಟ್ಸ್ ಒಳ್ಳೆಯದ ಬ್ಯಾಕ್ಟೀರಿಯಾ ರಿಟೈನ್ ಮಾಡಿ ಬಾಯಿನ ದೀರ್ಘಕಾಲ ಹೆಲ್ದಿಯಾಗಿ ಇರುತ್ತದೆ. ಹೆಟಾಫು ಪ್ರಾಡಕ್ಟ್ಸ್ ನಾಗೆ ಎಸೆನ್ಷಿಯಲ್ ಆಯಿಲ್ಸ್ ನಿಂದ ತೆಗೆದಿದ್ದು ಆಕ್ಟಿವ್ ಮಾಲಿಕ್ಯೂಲ್ಸ್ ಮತ್ತು ನಮ್ಮ ಸಿಗ್ನೇಚರ್ ಪ್ರೋಬಯೋಟಿಕ್ ಸ್ಟ್ರೈನ್ಸ್ ಕಾಂಬಿನೇಷನ್ ಇಂದ ತಯಾರಿ ಆಗಿವೆ. ಎಲ್ಲಾ ಹೆಟಾಫು ಪ್ರಾಡಕ್ಟ್ಸ್ ಗೀನು FSSAI ಅಪ್ರೂವಲ್, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಆಕ್ಸೆಪ್ಟೆನ್ಸ್, USFDA ರಿಜಿಸ್ಟ್ರೇಷನ್ ಇವೆ. ನಮ್ಮ ಹೆಟಾಫು ಪ್ರಾಡಕ್ಟ್ಸ್ ಎಲ್ಲದ ವಯಸ್ಸಿನ ಜನರಿಗೂ ಉಪಯೋಗ ಮತ್ತು ಸೇಫ್. ನಮ್ಮ ಮೊದಲ ಪ್ರಾಡಕ್ಟ್ ಹೆಟಾಫು ಡೆಂಟಾಸ್ಮಾರ್ಟ್ಸ್. ಡೆಂಟಾಸ್ಮಾರ್ಟ್ಸ್ ಇವು ಎಡಿಬಲ್ ಗಮ್ಮೀಸ್ ಮತ್ತು ಕ್ಯಾಂಡೀಸ್ ರೂಪದಾಗೆ ಸಿಗುತ್ತದೆ. ಇವು ನಮ್ಮ ಡೆಂಟಲ್ ಪ್ರಾಬ್ಲಮ್ಸ್ ಇಂದ ರಿಕವರಿ ಟೈಮ್ ನ 50% ಕಮ್ಮಿ ಮಾಡುತ್ತವೆ ಅಂತ ಕ್ಲಿನಿಕಲ್ ಟ್ರಯಲ್ಸ್ ಹೇಳುತ್ತವೆ. ಮಾರ್ಕೆಟ್ ನಾಗೆ ಮಾಮೂಲಾಗೆ ಸಿಗೋ ಟೂತ್ ಪೇಸ್ಟ್ ಗಳು, ಮೌತ್ ವಾಶ್ ಗಳು ಇಂದ ದಿನಕ್ಕೆ ಒಂದು ಸಲ 5 ನಿಮಿಷ ಉಪಯೋಗಿಸಿದ್ರೆ ಬಾಯಿನಾಗೆ ಇರೋ ಎಲ್ಲಾ ಬ್ಯಾಕ್ಟೀರಿಯಾ ಅಂದ್ರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಬ್ಯಾಕ್ಟೀರಿಯಾನ ತೆಗೆದು ಬಿಡುತ್ತೆ. ಆದ್ರೆ ಈ ಟೂತ್ ಪೇಸ್ಟ್ ಗಳು, ಮೌತ್ ವಾಶ್ ಗಳಿಗೆ ದಿನನಾಗೆ ಮಿಗಿಲಿದ 23 ಗಂಟೆ 55 ನಿಮಿಷ ಕೆಡ ಬ್ಯಾಕ್ಟೀರಿಯಾ ಮಾಡೋ ದಂಡಯಾತ್ರೆನ ನಿಲ್ಸೋಕೆ ಆಗಲ್ಲ. ಅದನ್ನ ನಿಲ್ಸೋಕೆ ಒಳ್ಳೆ ಬ್ಯಾಕ್ಟೀರಿಯಾ ಬೇಕು. ಹೆಟಾಫು ಡೆಂಟಾಸ್ಮಾರ್ಟ್ಸ್ ಬಾಯಿನಾಗೆ ಕೆಳ ಬ್ಯಾಕ್ಟೀರಿಯಾನ ನಿರ್ಮೂಲಿಸಿ ಒಳ್ಳೆ ಬ್ಯಾಕ್ಟೀರಿಯಾನ ಬೆಳೆಸುತ್ತದೆ. ಇದರಿಂದ ಬಹಳ ಸಮಯವರೆಗೂ ಬಾಯಿನ ಹೆಲ್ದಿಯಾಗಿ ಇಡುತ್ತದೆ. ಡೆಂಟಾಸ್ಮಾರ್ಟ್ಸ್ ಎಫಿಕಸಿ ರಿಸಲ್ಟ್ಸ್ ಈಗ ಇರುವ ಯಾವುದೇ ಫಾರ್ಮಾ ಓರಲ್ ಕೇರ್ ಸೊಲ್ಯೂಷನ್ ಎಫಿಕಸಿನು ನೋಡಿದ್ರೆ ಒಂದೇ ತರ ಎಫಿಕಸಿ ನೋಡಿಸುತ್ತದೆ. ಅಂದ್ರೆ ಅದೇ ತರ ಪ್ರಭಾವ.
ಡೆಂಟಾ ಸ್ಮಾರ್ಟ್ಸ್ನಲ್ಲಿ 4 ವೇರಿಯಂಟ್ಸ್ ಇವೆ. ಜೂನಿಯರ್ ಸ್ಮಾರ್ಟ್ಸ್ ಮಕ್ಕಳಿಗೆ, ಪಿಂಕ್ ಸ್ಮಾರ್ಟ್ಸ್ ಹೆಂಗಸರಿಗೆ, ಪ್ರೈಮ್ ಸ್ಮಾರ್ಟ್ಸ್ ಅಡಲ್ಟ್ ಮೆನ್ಗೆ, ಡಯಾ ಸ್ಮಾರ್ಟ್ಸ್ ಡಯಾಬಿಟಿಕ್ಸ್ಗೆ. ಪ್ರತಿ ವೇರಿಯಂಟ್ ಆ ರೆಸ್ಪೆಕ್ಟಿವ್ ಗ್ರೂಪ್ನಾಗೆ ಇರುವ ವಿಭಿನ್ನ ಡೆಂಟಲ್ ಇಶ್ಯೂಸ್ನ ಟ್ಯಾಕಲ್ ಮಾಡುವ ಹಾಗೆ ಸ್ಪೆಷಲಿ ಫಾರ್ಮುಲೇಟ್ ಮಾಡಿಪಟ್ಟಿದೆ. ಡೆಂಟಲ್ ಏಲಿಮೆಂಟ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಡೋಸೇಜ್ ಪ್ರಿಸ್ಕ್ರಿಪ್ಷನ್ಸ್ ಡೋಸೇಜ್ ಶೀಟ್ ಅಲ್ಲಿ ವಿವರವಾಗಿ ಕೊಟ್ಟಿದೆ. ಡೆಂಟಾ ಸ್ಮಾರ್ಟ್ಸ್ ಶೆಲ್ಫ್ ಲೈಫ್ 1 ವರ್ಷ. ಇವು ಎಲ್ಲ ಶುಗರ್ ಫ್ರೀ ಮತ್ತು ಕೆಮಿಕಲ್ ಫ್ರೀ. ಒಂದು ಮುಖ್ಯ ಗಮನಿಕೆ, ಡೆಂಟಾ ಸ್ಮಾರ್ಟ್ ಟೇಸ್ಟಿಯಾಗೆ ಇರೋ ಕಾರಣಕ್ಕೆ ಒಂದೇ ಸಲ ತಿನ್ಬಿಡಬೇಡಿ. ಕನಿಷ್ಠ ಪಕ್ಷ 1 ನಿಮಿಷ ಚಪ್ಪರಿಸಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಈಗ ಕ್ಯೂಟ್ ಮೌತ್ ವಾಶ್ ವಿಷಯ ನೋಡೋಣ. ಕ್ಯೂಟ್ ಅಂದ್ರೆ ಕ್ಲೀನ್ ಯುವರ್ ಟೀತ್ ಎಡಿಬಲಿ ಅಂತ ಅರ್ಥ. ಕ್ಯೂಟ್ ವರ್ಲ್ಡ್ಸ್ ಫಸ್ಟ್ ಎಡಿಬಲ್, ಟೇಸ್ಟಿ ಮತ್ತು ಕ್ಲಿನಿಕಲಿ ಪ್ರೂವನ್ ಮೌತ್ ವಾಶ್. ಈಗ ಮಾರ್ಕೆಟ್ನಾಗೆ ಸಿಗುವ ಮೌತ್ ವಾಷಸ್ ಅಸಿಡಿಕ್ ನೇಚರ್ ನಾಗೆ ಇರುತ್ತದೆ. ಅಂದ್ರೆ pH 3 ಇಂದ 5 ಮಧ್ಯದಲ್ಲಿ ಇರುತ್ತದೆ. ಆದರೆ ಕ್ಯೂಟ್ ನ pH ನ್ಯೂಟ್ರಲ್ 7.62. ಅಂದ್ರೆ ನೋ ಬರ್ನಿಂಗ್, ನೋ ಸ್ಟೇನಿಂಗ್ ಮತ್ತು ಎನಾಮೆಲ್ ನ ರೀಮಿನರಲೈಸ್ ಮಾಡಿ ಪ್ರೊಟೆಕ್ಟಿವ್ ಓರಲ್ ಫಿಲ್ಮ್ ನ ರೀಸ್ಟೋರ್ ಮಾಡುತ್ತದೆ. ಇದು ಕ್ಲೋರೋಹೆಕ್ಸಿಡೈನ್ಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್. ಯಾವುದೇ ಸೈಡ್ ಎಫೆಕ್ಟ್ಸ್ನೂ ಇಲ್ಲ. ಇವು ನ್ಯೂಟ್ರಲ್ pH ಇರೋದರಿಂದ ಮೌತ್ ನಾಗೆ ನ್ಯಾಚುರಲ್ ಬಫರಿಂಗ್ ಕೆಪಾಸಿಟಿ ಇಂಟ್ಯಾಕ್ಟ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತದೆ. ಹಾಗೆಯೇ ಅಸಿಡಿಕ್ ಡ್ಯಾಮೇಜ್ ನ ಕಮ್ಮಿ ಮಾಡುತ್ತದೆ. ಕ್ಯೂಟ್ ಮೌತ್ ವಾಶ್ ಬ್ರೇಸಸ್ ಯೂಸ್ ಮಾಡುವ ಜನರಿಗೆ ಬಹಳ ಉಪಯುಕ್ತ. ಪ್ರತಿ ವರ್ಷ ಸುಮಾರು 1.5 ಕೋಟಿ ಜನರು ಬ್ರೇಸಸ್ ಹಾಕುತ್ತಾರೆ. ಅವರು 90 ದಿನ ಪ್ರತಿದಿನ 6 ಸಲಿ ಹಾರ್ಶ್ ಕೆಮಿಕಲ್ ಬೇಸ್ಡ್ ಮೌತ್ ವಾಶ್ ಯೂಸ್ ಮಾಡಬೇಕು. ಆದ್ರೆ ಕ್ಯೂಟ್ ಮೌತ್ ವಾಶ್ ಎಡಿಬಲ್, ಟೇಸ್ಟಿ ಮತ್ತು ಆಲ್ಕಲೈನ್ pH 7.62 ಇದ್ದದರಿಂದ ಅವರ ಎಕ್ಸ್ಪೀರಿಯನ್ಸ್ ಮಾರ್ಕೆಟ್ ಅಲ್ಲಿ ಸಿಗುವ ಕೆಮಿಕಲ್ ಮೌತ್ ವಾಶ್ ಗಿಂತ ತುಂಬಾ ಒಳ್ಳೆಯಾಗೆ ಇರುತ್ತದೆ. ಕ್ಯೂಟ್ ಮೌತ್ ವಾಶ್ ನಿಮಗೆ 5-in-1 ಬೆನಿಫಿಟ್ ಕೊಡುತ್ತದೆ. 1, ಇವು 100% ಎಡಿಬಲ್. 2, ಇವು 100% ಕೆಮಿಕಲ್ ಫ್ರೀ. 3, ಮಾರ್ಕೆಟಲ್ಲಿ ಇರುವ ಯಾವುದೇ ಕೆಮಿಕಲ್ ಮೌತ್ ವಾಶ್ ಕನ್ನ ಕ್ಯೂಟ್ಗೇನು ಆಂಟಿ ಜಿಂಜೀವಲ್ ಮತ್ತು ಆಂಟಿ ಕ್ಯಾರೀಸ್ ಎಫಿಕಸಿ ಜಾಸ್ತಿ. 4, ಆಲ್ಕಲೈನ್ pH ಇರುವುದರಿಂದ ಟೀತ್ನ ರೀಮಿನರಲೈಸೇಷನ್ ಮಾಡುತ್ತದೆ. 5, ಜೇಬು ಮೇಲೆ ಕೂಡ ಭಾರ ಬಹಳ ಕಮ್ಮಿ ಆಗುತ್ತೆ. ಕ್ಯೂಟ್ ಮೌತ್ ವಾಶ್ 2 ಫಾರ್ಮ್ ನಲ್ಲಿ ಬರುತ್ತದೆ, ಲಿಕ್ವಿಡ್ ಫಾರ್ಮ್ ಮತ್ತು ಪೌಡರ್ ಫಾರ್ಮ್. ಶೆಲ್ಫ್ ಲೈಫ್ ನೋಡಿದ್ರೆ ಲಿಕ್ವಿಡ್ ಫಾರ್ಮ್ 1 ವರ್ಷ, ಪೌಡರ್ ಫಾರ್ಮ್ಗೆ 2 ವರ್ಷ. ಕ್ಯೂಟ್ ಮೌತ್ ವಾಶ್ ಟೇಸ್ಟಿಯಾಗಿ ಇರುತ್ತೆ ಅನ್ನೋ ಕಾರಣಕ್ಕೆ ಒಂದೇ ಸಲ ಕುಡಿದು ಬಿಡಬೇಡಿ. ಕನಿಷ್ಠ ಪಕ್ಷ 30 ಸೆಕೆಂಡ್ಸ್ ಬಾಯಿನಾಗೆ ಪುಕ್ಕಲಿಸಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಲಾಲಿಪಾಪ್ಸ್. ವರ್ಲ್ಡ್ಸ್ ಫಸ್ಟ್ ಡೆಂಟಿಸ್ಟ್ ಅಪ್ರೂವ್ಡ್ ಶುಗರ್ ಫ್ರೀ ಪ್ರೋಬಯೋಟಿಕ್ ಲಾಲಿಪಾಪ್ಸ್. ಕಿಡ್ಸ್ ಇದನ್ನ ತುಂಬಾ ಇಷ್ಟಪಡ್ತಾರೆ. ಆದ್ರೆ ಇದು ಕಿಡ್ಸ್ಗೆ ಮಾತ್ರನೇ ಅಲ್ಲ. ಸ್ಕೀಲಿಂಗ್, ಎಕ್ಸ್ಟ್ರಾಕ್ಷನ್, ಅಲ್ಸರ್ ನಂತರ ಹೀಲಿಂಗ್ ಏನು, ಹ್ಯಾಬಿಟ್ ಬ್ರೇಕಿಂಗ್ ಏನು, ಸ್ಮೋಕರ್ಸ್ಗೆ, ಡಯಾಬೆಟಿಕ್ಸ್ಗೆ, ಗೆರಿಯಾಟ್ರಿಕ್ಸ್ಗೆ ಮತ್ತು ಅಡಲ್ಟ್ಸ್ಗೆ ಕೂಡ ಬಹಳ ಉಪಯುಕ್ತ. ಇವು ಆಂಟಿಬಯೋಟಿಕ್ಸ್ ಆಕ್ಷನ್ ನ ಎನ್ಹಾನ್ಸ್ ಮಾಡುತ್ತವೆ, ಅದೇ ಸಮಯದಲ್ಲಿ ಗಟ್ ಫ್ಲೋರಾನ ಪ್ರೊಟೆಕ್ಟ್ ಮಾಡುತ್ತವೆ. ಲಾಲಿಪಾಪ್ಸ್ ಶೆಲ್ಫ್ ಲೈಫ್ ಪೂರ್ಣವಾಗಿ 1 ವರ್ಷ. ಟೂತ್ ಡಿಕೆ ಮತ್ತು ಶುಗರ್ ಸ್ಪೈಸ್ ಬಗ್ಗೆ ಚಿಂತೆ ಮಾಡಬೇಡಿ. ನಮ್ಮ ಡೆಲಿಷಿಯಸ್ ಲಾಲಿಪಾಪ್ಸ್ ಎಂಜಾಯ್ ಮಾಡಿ. ಹೆಟಾಫು ಲಾಲಿಪಾಪ್ಸ್ ಟೇಸ್ಟಿಯಾಗಿ ಇರುತ್ತೆ ಅನ್ನೋ ಕಾರಣಕ್ಕೆ ಒಂದೇ ಸಲ ತಿಂದು ಬಿಡಬೇಡಿ. ಕನಿಷ್ಠ ಪಕ್ಷ 1 ನಿಮಿಷ ಚಪ್ಪರಿಸಿದ್ರೆ ಇದರ ಬೆಸ್ಟ್ ರಿಸಲ್ಟ್ಸ್ ನಿಮಗೆ ಬರುತ್ತೆ. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಡೆಂಟಾಬಿಟ್ಸ್. ಡೆಂಟಾಬಿಟ್ಸ್ ಅಂದ್ರೆ ಡೈಲಿ ಯೂಸ್ ಓರಲ್ ವೆಲ್ನೆಸ್ ಟಿಡ್ಬಿಟ್ಸ್. ಇವು ಸ್ಮಾಲ್ ಪ್ಯಾಲೆಟ್ಸ್ ಅಥವಾ ಜಮ್ಸ್ ರೂಪನಾಗೆ ಇರುತ್ತದೆ. ಲಾಂಗ್ ಟರ್ಮ್ ಯೂಸ್ಗೆ ಕಂಪ್ಲೀಟ್ಲಿ ಸೇಫ್. ಡೆಂಟಾಬಿಟ್ಸ್ ರೆಗ್ಯುಲರ್ ಯೂಸೇಜ್ಗೆ, ಎಸ್ಪೆಷಲಿ ಹ್ಯಾಬಿಟ್ ಬ್ರೇಕಿಂಗ್ಗೆ, ಸ್ಮೋಕರ್ಸ್ಗೆ, ಡಯಾಬೆಟಿಕ್ಸ್ಗೆ, ಗೆರಿಯಾಟ್ರಿಕ್ಸ್ಗೆ ಮತ್ತು ಸ್ವೀಟ್ ಟೂತ್ ಇರುವ ಅಡಲ್ಟ್ಸ್ಗೆ ಕೂಡ ಬಹಳ ಉಪಯುಕ್ತ. ಡೆಂಟಾಬಿಟ್ಸ್ ಶೆಲ್ಫ್ ಲೈಫ್ 1 ವರ್ಷ. ಒಂದು ಮುಖ್ಯ ಗಮನಿಕೆ, ಡೆಂಟಾಬಿಟ್ಸ್ ಟೇಸ್ಟಿಯಾಗಿ ಇರುತ್ತೆ ಅನ್ನೋ ಕಾರಣಕ್ಕೆ ಒಂದೇ ಸಲ ತಿಂದು ಬಿಡಬೇಡಿ. ಕನಿಷ್ಠ ಪಕ್ಷ 1 ನಿಮಿಷ ಚಪ್ಪರಿಸಿದ್ರೆ ಇದರ ಬೆಸ್ಟ್ ರಿಸಲ್ಟ್ಸ್ ನಿಮಗೆ ಬರುತ್ತದೆ. ಹೆಟಾಫು ಬ್ರ್ಯಾಂಡ್ ಡೆಂಟಲ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ರೇಂಜ್ 7 ವರ್ಷ ಮೇಲೆ R&D ಇಂದ ಬಿಲ್ಡ್ ಆಗಿದೆ. 18+ ಕ್ಲಿನಿಕಲ್ ಟ್ರಯಲ್ಸ್ ಸಪೋರ್ಟ್ ಇದೆ ಮತ್ತು ಇಂಡಿಯಾದಲ್ಲಿ USFDA ಅಪ್ರೂವ್ಡ್ ಪ್ರೊಡಕ್ಷನ್ ಫೆಸಿಲಿಟೀಸ್ ಅಲ್ಲಿ ತಯಾರು ಆಗುತ್ತವೆ. ಕೊನೆಗೆ ನಾವು ನಿಮ್ಮನ್ನ ನಮ್ಮ ಹೆಟಾಫು ಫ್ಯಾಮಿಲಿನಾಗೆ ನಿಮಂತ್ರಿಸ್ತೀವಿ. 1 ಕೋಟಿ ಜನಗಳ ನಗುವನ್ನ ಜೊತೆಗೆ ಮಾಡೋಣ.